ನವಲಗುಂದ ಪಟ್ಟಣದ ಇಬ್ರಾಹಿಂಪುರ ರಸ್ತೆಗೆ ಹೊಂದಿಕೊಂಡಿರುವ ಅಂಬಲಿ ಹಳ್ಳವು ಮಳೆ ಬಂದ ಸಂದರ್ಭದಲ್ಲಿ ಹಳ್ಳದ ನೀರು ಪಕ್ಕದ ಜಮೀನುಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮಾಡುತ್ತಿದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಸ್ಥಳೀಯ ರೈತರು, ಅಂಬಲಿ ಹಳ್ಳದ ಪಕ್ಕದಲ್ಲಿರುವ ಸರ್ವೆ ನಂಬರ್ 144/1ರಿಂದ 144/15ರವರೆಗೆ ಹೊಂದಿರುವ ಜಮೀನುಗಳಿಗೆ ಹಳ್ಳದ ನೀರು ನುಗ್ಗುತ್ತಿದೆ. ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಳ್ಳವನ್ನು ಸರಿಯಾಗಿ ಬಳಸದ ಕಾರಣ ಹೂಳು ಹಾಗೂ ಹಾಫ್ ತುಂಬಿದ್ದು ನೀರು ಸರಾಗವಾಗಿ ಹರಿಯದೆ ಪಕ್ಕದ ಹೊಲಗಳಿಗೆ ನುಗ್ಗುತ್ತಿದೆ. ಇದರಿಂದಾಗಿ ಜಮೀನಿನ ಒಡ್ಡು ಒಡೆದು ಹೋಗುತ್ತಿದೆ. ಈ ಹಳ್ಳದ ಪಕ್ಕದಲ್ಲಿ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡಿದರೆ ಸಣ್ಣ ಹಿಡುವಳಿದಾರರ ಜಮೀನುಗಳು ಸಂಪೂರ್ಣವಾಗಿ ನಾಶವಾಗುವುದು ತಪ್ಪುತ್ತದೆ ಎಂದರು. ಅಂಬಲಿ ಹಳ್ಳದ ಹೂಳು ತೆಗೆಯದ ಕಾರಣ ಹಾಗೂ ನೀರಿನ ಹರಿವಿನ ದಿಕ್ಕು ಬದಲಾಗಿರುವುದರಿಂದ ನೀರು ನೇರವಾಗಿ ಜಮೀನುಗಳಿಗೆ ನುಗ್ಗುತ್ತಿದೆ. ಇದರಿಂದ ವರ್ಷ ಪೂರ್ತಿ ಕಷ್ಟಪಟ್ಟು ಕಟ್ಟಿದ ಒಡ್ಡುಗಳು ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗುತ್ತಿವೆ. ಕೇವಲ ಬೆಳೆಯಲ್ಲದೆ ಫಲವತ್ತಾದ ಭೂಮಿಯೂ ಸವಕಳಿಯಾಗುತ್ತಿದ್ದು ಸಣ್ಣ ಹಿಡುವಳಿದಾರರು ಬೀದಿಗೆ ಬರುವಂತಾಗಿದೆ. ನಮ್ಮ ಸರ್ವೆ ನಂಬರ್ಗಳು ಹಳ್ಳದ ಪಕ್ಕದಲ್ಲೇ ಇವೆ. ಪ್ರತಿ ಬಾರಿ ಮಳೆ ಬಂದಾಗಲೂ ನಮಗೆ ನಷ್ಟ ತಪ್ಪಿದ್ದಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ಹಳ್ಳವನ್ನು ಸ್ವಚ್ಛಗೊಳಿಸಿಲ್ಲ, ತಡೆಗೋಡೆ ನಿರ್ಮಿಸಿಲ್ಲ ಎಂದು ಸ್ಥಳೀಯ ರೈತರಾದ ಬಸವರಾಜ ಮಲ್ಲದಾಸರ್, ಹನುಮಂತಪ್ಪ ಹುಳ್ಕನ್ನವರ್ ಹಾಗೂ ರಾಜು ಅಳಗವಾಡಿ, ಸುರೇಶ್ ದೊಡ್ಡಮನಿ, ಮಾಬೂಸಾಬ್ ಯರಗುಪ್ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಳ್ಳದ ಪಕ್ಕದಲ್ಲಿ ಭದ್ರವಾದ ತಡೆಗೋಡೆ ನಿರ್ಮಿಸದಿದ್ದರೆ ಮುಂದಿನ ದಿನಗಳಲ್ಲಿ ನೀರಾವರಿ ಇಲಾಖೆಯ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವು SC ಜನಾಂಗದವರು 15 ಮಂದಿ ಫಲಾನುಭವಿಗಳು ಈ ಹೊಲಕ್ಕೆ 1 ಎಕರೆ 2 ಎಕರೆ ಹೊಲ ಇದ್ದವ್ರು. ನಾವು ಸರ್ವೆ ನಂಬರ್ 144/1ರಿಂದ 15 ಮಟ್ಟ ನಮ್ಮ ಹೊಲಗಳದಾವ್ರಿ. ಇದು ಅಂಬಲಿ ಹಳ್ಳ ತಡೆಗೋಡೆ ಕಟ್ಟಿದ್ರು. ತಡೆಗೋಡೆ ಕಟ್ಟಿದ್ದು ನಾವು ಮತ್ತು ಬಾಜು ಹೊಡೆದದ್ದು ಸರ್. ಇದು ಹಳ್ಳ ಸೀದಾ ಆಗಿಬಿಟ್ಟತಿ. ಅದನ್ನು ಹಳ್ಳ ಯಾವ ದಾರಿಗೆ ಹೋಗತ್ತೆ ಆ ದಾರಿಗೆ ಮಾಡ್ಬೇಕು. ಸಂಬಂಧಪಟ್ಟ ಇವನ್ನೆಲ್ಲ ಫೋಟೋ ಹಿಡ್ಕೊಂಡು ಲೆಟ್ರ್ ಮಾಡಿಕೊಂಡು ಸಂಬಂಧಪಟ್ಟ ನಮ್ಮ ನವಲು ಶಾಸಕರಿಗೆ ಮನವಿ ಪತ್ರ ಕೊಟ್ವಿ. ಅವರಿಲ್ಲ 200 ಕೋಟಿ ರೂಪಾಯಿ ಬೆಣ್ಣೆಳಗೆ ಬಂದೈತಿ, ಅದು ಬಂತು ಅದು ಕೆಲಸ ಚಲೋ ಮತ್ತು ಬ್ಯಾಸಿಗೆ ಅದು ಬಂತಂದ್ರೆ ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಹೇಳಿದರು. ಆಯ್ತು ಅಂತೇಳಿ ಬಿಟ್ಟಿವ್ರಿ. ಬಿಟ್ಟಿಂದ ಹೊಳ್ಳಿ ಒಂದು 3 ಬಾರಿ ಭೇಟಿ ಮಾಡಿದ್ವಿ ಶಾಸಕರಿಗೆ. ಸರ್ ಮತ್ತು ಹಿಂಗೆ ನಮ್ಮ ಸಣ್ಣ ಪುಟ್ಟ ಹೊಲ ಇರೋ ಎಕರೆ 2 ಎಕರೆ ಹೊಲಗಳು ಅದಾವೆ, ಅದೊಟ್ಟು ಮಾಡಿಕೊಡ್ರಿ, ನಮ್ಮ ಉಪಜೀವನ ನಡೀತಿದೆ ಅಂತ ಹೇಳಿದ್ವಿ. ಮಾಡ್ತೇವೆ ಅಂತಂದ್ರೆ ಇದುವರೆಗೆ ಯಾವುದು ಮಾಡಿಲ್ಲ. ಒಂದು ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಲೆಟ್ರನ್ನೂ ಕೊಟ್ಟೆವು. ಒಮ್ಮಿಲ್ಲ ಅಂತ 4 ಬಾರಿ ಲೆಟ್ರ್ ಕೊಟ್ಟೆವು, ಅವರು ಸ್ಪಂದನೆ ಮಾಡ್ತಿಲ್ಲ. ಅದಕ್ಕೆ ಲಾಸ್ಟಿಗೆ ನಾವು ಮಾಧ್ಯಮದವ್ರಿಗೆ ಬಂದು ಹೇಳೇವಿ ಸರ, ಈ ಮಾಧ್ಯಮ ಮುಖಾಂತರ ನಮ್ಗೆ ಅದೊಂದು ಹೊಲದ ಹಳ್ಳ ಏನೈತಲ್ಲ ಅದು ಹೆಂಗೆ ಎತ್ತಾಗ್ತೈತಿ ಹೋಗತ್ತ ಮಾಡಿಕೊಟ್ಟು ನಾವು ಉಪಜೀವನ ಮಾಡ್ಕೊಳ್ಳೋ ಅನುಕೂಲ ಆಗತ್ತೆ ಸರ್. ನಾವು ಹಲವಾರು ಬಾರಿ ನೀರಾವರಿ ಅಧಿಕಾರಿಗಳಿಗಾತು, ಒಂದು ಶಾಸಕರಿಗಾತು ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಫೀಸ್ ಹರಿದಾಡಿದ್ದಾತು. ಯಾವುದೇ ರೀತಿ ಇಲ್ಲಿ ಸ್ಪಂದನೆ ಮಾಡಲಿಲ್ಲ, ನಮ್ಗೆ ತಡೆಗೋಡೆನೂ ನಿರ್ಮಿಸ್ಕೊಡಿಲ್ಲ. ಇವಾಗ ಮಳೆಗಾಲ ಅಲ್ದಾನ ಈಗ ಈ ನಮ್ಮನೆ ವಿಪರೀತ ಹಳ್ಳ ಆದಾಗ ಕೂತೈತಿ. ಅದಕ್ಕೆ ದಯಮಾಡಿ ಮಳೆಗಾಲ ಅನ್ನೋದ್ರೊಳಗೆ ಅದನ್ನು ಸಂಪೂರ್ಣ ತಡೆಗೋಡೆ ಮಾಡಿ ನಮ್ಮನ್ನ ಇಲ್ಲಿರುವಂಥ 1 ಎಕರೆ 1/2 ಎಕರೆ ಹೊಲ ಇರೋರಿಗೆ ದಯಮಾಡಿ ನೀವು ಸ್ಪಂದನೆ ಮಾಡಿ ಆ ವರ್ಕ್ ಮಾಡಿಕೊಡ್ಬೇಕಂತೇಳಿ ತಮ್ಮ ವಿನಂತಿ ಹೇಳ್ಕೊತೀನಿ. ಆದ ಕಾರಣ ದಯಮಾಡಿ ಅದೊಂದು ಮಾಡಿಕೊಟ್ರೆ ನಮಗೆ ಭಾಳ ಚಲೋ ಆಗ್ತೈತಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.